ಯಾವತ್ತೂ ಡಿಪ್ರೆಷನ್ ಸ್ಟೇಟ್ಗೆ ಹೋಗಬಾರ್ದು, ಅಥವಾ ಒಂಥರ ಏನೋ ಡಿಪ್ರೆಸಿವ್ ಅನ್ನಿಸ್ತಾ ಇದೆಯಪ್ಪ ನನಗೆ ಅನ್ನೋ ಥರ ಭಾವನೆನೇ ಬರಬಾರ್ದು. ಯಾವಾಗಲೂ ಒಂದು ರೀತಿ ಉತ್ಸಾಹ, ಲವಲವಿಕೆ, ಖುಷಿ, ಜೋಶಲ್ಲೇ ಇರಬೇಕು. ಆ ಥರ ಇರೋಕ್ಕೆ ನಿಜವಾಗ್ಲೂ ಸಾಧ್ಯನಾ? ಕಮಾನ್, ಎಲ್ಲರ ಲೈಫಲ್ಲೂ ಒಂದು ಲೋ ಪಾಯಿಂಟ್ ಅಂತ ಬರುತ್ತೆ. ಬಟ್ ಆ ಲೋ ಪಾಯಿಂಟಿಂದ ಹೊರಗಡೆ ಬರೋಕ್ಕೆ ಕೆಲವು ಸತಿ ಎಷ್ಟೋ ವರ್ಷಗಳಾಗೋಗುತ್ತೆ. ಸೊ ಅದರಿಂದ ಅಷ್ಟು ಆಳವಾದ ಡಿಸ್ಟರ್ಬೆನ್ಸ್ಗೆ ನಾನು ಹೋಗಬಾರ್ದು. ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ, ಯಾಕೆ ಸಾಧ್ಯ ಇಲ್ಲ. ಬಟ್ ಹೇಗೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಷ್ಟೇ. ಅದೊಂದು ಕಲೆ. ಆ ರೂಢಿಯನ್ನು ನಾವು ಎಲ್ಲರೂ ಮಾಡ್ಕೊಳ್ಬಹುದು. ಆ ಮಹತ್ತರವಾದ ರಹಸ್ಯವನ್ನು, ಈ ಒಂದು ಅಲ್ಟಿಮೇಟ್ ಸೀಕ್ರೆಟ್ ವಿಚ್ ಕ್ಯಾನ್ ಕೀಪ್ ಯು ಆಲ್ವೇಸ್ ಹ್ಯಾಪಿ ನೋ ಮ್ಯಾಟರ್ ವಾಟ್ ಚಾಲೆಂಜಸ್ ಯು ಆರ್ ಫೀಲಿಂಗ್ ಆರ್ ಫೇಸಿಂಗ್ ಇನ್ ಲೈಫ್, ನೀವು ಕೂಡ ಅಳವಡಿಸ್ಕೊಳ್ಬಹುದು. ಆ ಒಂದು ವಿಶೇಷವಾದ ವಿಷಯವನ್ನು ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಔಷಧರಹಿತ ಚಿಕಿತ್ಸೆಯ ಸಲಹೆಯ ಈ ಇನ್ನೊಂದು ವಿಶೇಷವಾದ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಜಾನ ಯಾವತ್ತೂ ಡಿಪ್ರೆಸ್ಡು, ಲೋ ಅಥವಾ ಸ್ಯಾಡ್ ಥರ ಫೀಲ್ ಆಗದೆ ಇರೋ ಥರನೂ ಇರಬಹುದು. ಅಫ್ಕೋರ್ಸ್ ನಾವು ಹ್ಯೂಮನ್ ಬೀಯಿಂಗ್ಸ್, ಆ ಇಮೋಷನ್ಸ್ ಏರುಪೇರು ನಮ್ಗೆ ಆಗತ್ತೆ, ಸಾಧ್ಯನೇ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಡಿಪ್ರೆಷನ್ ಅನ್ನೋ ಲೆವೆಲ್ಗೆ, ಅಂದರೆ ಲೈಫೇ ಬೇಡ, ಮಂಕಾಗ್ಬಿಟ್ಟಿದ್ದೀನಿ, ನನಗೆ ಯಾರೂ ಬೇಡ, ನಾನು ಒಬ್ಬರೇ ಇದ್ದುಬಿಡ್ತೀನಿ, ಲಾಕ್ ಮಾಡ್ಕೊಂಡ್ಬಿಡ್ತೀನಿ, ಯಾವ್ದು ನೋಡಿದ್ರೂ ಖುಷಿ ಆಗ್ತಾ ಇಲ್ಲ, ಯಾರು ನೋಡಿದ್ರೂ ಆನಂದ ಬರ್ತಾ ಇಲ್ಲ, ಒಳಗಡೆಯಿಂದ ಏನೋ ಕೊರಗಿದೆ, ಈ ಥರ ನರಕ ಯಾತನೆಯನ್ನು ಅನುಭವಿಸಿ ಕೆಲವು ತಿಂಗಳಲ್ಲ, ಕೆಲವರು ವರ್ಷಾನುಗಟ್ಟಲೆ ಅದರಿಂದ ಹೊರಗಡೆ ಬರೋಕ್ಕೆ ಒದ್ದಾಡ್ತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಆ ಥರದ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ಬೀಜವನ್ನು ಬಿತ್ತುತ್ತಾರೆ. ಹೇಗೋ ಏನೋ ಬೇರೆ ಡಿವಿಯೇಷನಲ್ಲಿ ಫೋರ್ಸ್ಫುಲಿ ಹೊರಗಡೆ ಬಂದುಬಿಟ್ರು ಅಂತ ಇಟ್ಕೊಳ್ಳಿ. ಬಟ್ ಆ ಲೋ ಪಾಯಿಂಟಿಗೆ ಹೋದಾಗ ಬಿತ್ತಿದ ಬೀಜಗಳು ಮೊಳಕೆ ಹೊಡೆಯುತ್ತೆ, ಮತ್ತು ಬೇರೆ ಬೇರೆ ಕಾಯಿಲೆಗಳು ಕಾಂಪ್ಲಿಕೇಶನ್ಸ್ ಆಗಿ ಉಲ್ಬಣ ಆಗುತ್ತೆ. ಹಾಗಾದರೆ ಏನು ಮಾಡಬಹುದು? ಖಂಡಿತ ಏನಾದರೂ ಮಾಡಬಹುದು. ಆ್ಯಂಡ್ ಐ ವಿಲ್ ಟೆಲ್ ಯು ವಾಟ್ ಕ್ಯಾನ್ ಬಿ ಡನ್. ಎಸ್, ಮೊದಲನೇದಾಗಿ, ಈಗ ನಿಮಗೆ ಅಯ್ಯೋ ಏನೋ ಆಗೋಯ್ತು ಅಂತ ಅನಿಸಿರುವಂಥ ಒಂದು ಸಂದರ್ಭ ಇರುತ್ತೆ. ಅದು ಬ್ರೇಕಪ್ ಇರಬಹುದು, ಅಥವಾ ನೀವೇನೋ ಲಾಭ ಇದೆ ಅಂತ ಅಂದ್ಕೊಂಡು ಲಾಭ ಆಗದೆ ಇರುವಂಥ ಒಂದು ಯಾವುದೋ ಇನ್ವೆಸ್ಟ್ಮೆಂಟ್ ಇರಬಹುದು, ಅಥವಾ ಯಾರು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅನ್ನೋ ಥರದ ಒಂದು ಐಸೋಲೇಟೆಡ್ ಫೀಲಿಂಗ್ ಇರ್ಬೋದು, ವಾಟ್ ಅದನ್ನು ಒಂದು ಪ್ರಾಬ್ಲಮ್ ಅಂತ ನಾವು ಕರೆದಿದ್ದೇ ಆದರೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಇದ್ದೇ ಇದೆ ಅಲ್ವಾ? ಹೌದಲ್ವಾ? ನಿಮಗೆ ನಿಜವಾಗ್ಲೂ ಈ ಸೂತ್ರ ಅಳವಡಿಸ್ಕೋಬೇಕು. ಲೈಫಲ್ಲಿ ಯಾವತ್ತೂ ಆ ಡಿಪ್ರೆಸಿವ್ ಸ್ಟೇಟಿಗೆ ಹೋಗಲೇಬಾರ್ದಪ್ಪ. ಯಾಕಂದರೆ ಆ ಸ್ಟೇಟಿಗೆ ಹೋಗಿ ವಿಪರೀತವಾಗಿ ತೂಕವನ್ನು ಹೆಚ್ಚು ಮಾಡಿಕೊಂಡು ಆಮೇಲೆ ರಿಗ್ರೆಟ್ ಮಾಡಿದವ್ರು ಇರ್ತಾರೆ, ಪೀರಿಯಡ್ ಸೈಕಲ್ ಇಂಬ್ಯಾಲೆನ್ಸ್ ಮಾಡ್ಕೊಂಡ್ರವ್ರು ಇರ್ತಾರೆ, ಅಬಾರ್ಷನ್ಗಳಾಗೋಗಿರುತ್ತೆ ಆ ಸ್ಟೇಟಿಗೆ ಹೋಗಿ, ಸಂಬಂಧಗಳಿಂದ ಬೇರ್ಪಡೆ ಆಗೋಗಿರ್ತಾರೆ, ದೊಡ್ಡ ದೊಡ್ಡ ಅವಘಡಗಳು ಆಗೋಗುತ್ತೆ, ಹೊಡೆದಾಡೋದು, ಕಿತ್ತಾಡೋದು ಅಲ್ವಾ? ಎಸ್ ಆರ್ ನೋ? ಅದರಿಂದ ವಿ ಶುಡ್ ಡಿಸೈಡ್, ಆಲ್ ಆಫ್ ಅಸ್ ಶುಡ್ ಡಿಸೈಡ್ ನನ್ನ ಪ್ರಕಾರ, ಇಲ್ಲ ನಾನು ಯಾವತ್ತೂ ಆ ಸ್ಟೇಟಿಗೆ ಹೋಗದೆ ಇರ್ತಾರೋ ನಾನು ತಯಾರು ಮಾಡ್ಕೊಳ್ತೇನೆ, ಈಸಿ ಅಂತ ಹೇಳ್ತಿದ್ದಾರೆ, ನಾನು ಮಾಡ್ಕೊತೀನಿ ಅಂತ. ಸೊ ಐಡೆಂಟಿಫೈ ದ ಪ್ರಾಬ್ಲಮ್. ನಾನು ಬಹಳ ಸತಿ ನನ್ನ ಹಳೆ ವೀಡಿಯೋಗಳಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಚಾರ್ಟ್ ಅಂತೆಲ್ಲ ವೀಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಅದ್ರ ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ, ಇನ್ನೊಂದು ಸತಿ ನೋಡಿ ಆ ವೀಡಿಯೋನ. ಸೊ ಅದರದ್ದು ಪೂರ್ತಿ ಪ್ರಾಸೆಸ್ ಅದು ಬೇರೆ ಇದೆ, ಆ ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದರೆ ಇಲ್ಲಿ ಇದನ್ನೊಂದು ಸೆಂಟೆನ್ಸ್ ಬರೀರಿ, ಸ್ಟೇಟ್ಮೆಂಟ್ ಥರ. ಪ್ರಾಬ್ಲಮ್ ಏನು? ಫಾರ್ ಎಕ್ಸಾಂಪಲ್, ಬ್ರೇಕಪ್ ಆಯಿತು, ಯಾವುದೋ ಕಾರಣ ಇಲ್ಲದೆ ನಂಗೆ ಬೇಜಾರಾಗ್ತಿದೆ, ಅದೇ ಅಂತ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಈಗ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ನಿಮ್ಮ ಮನಸ್ಸು ನೋಡುತ್ತೆ ಅಂತ ಅಂದ್ಕೊಳ್ಳಿ. ಅದು ಸೊಲ್ಯೂಷನ್ ಏನು ಅಂತ ಗೊತ್ತಿದ್ರೆ ಆವಾಗಲೇ ನಾವು ಇಂಪ್ಲಿಮೆಂಟ್ ಮಾಡಿ ಈಸಿಯಾಗಿ ಎಲ್ಲರೂ ಹೊರಗಡೆ ಬಂದುಬಿಡ್ತಿದ್ವಿ ಅಂತೆಲ್ಲೋ ನಿಮ್ಗೆ ಅನ್ನಿಸ್ಬೋದು. ಬಟ್ ಸ್ಟಾರ್ಟ್ ಸೀಯಿಂಗ್ ಸೊಲ್ಯೂಷನ್. ಓಕೆ, ಅವ್ರು ಹೋಗ್ಬಿಟ್ರು, ನಾನು ಮತ್ತೆ ಅವ್ರ ಹತ್ರ ಹೋಗಿ ಪೇಚಾಡಿ ಬೇಡ್ಕೊಂಡು ತುಂಬ ಹೀನಾಯವಾದ ಲೆವೆಲ್ಗೆ ಹೋಗಿ ಮತ್ತೆ ಆ ಸಂಬಂಧನ ರಿವೈವ್ ಮಾಡೋ ಇಂಟ್ರೆಸ್ಟ್ ನನಗಿಲ್ಲ, ಅಥವಾ ಅವರು ಅದನ್ನು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಆದ್ದರಿಂದ ನಾನು ಈ ಬೇಸರದಿಂದ
ಆದಷ್ಟು ಬೇಗ ಹೊರಗಡೆ ಬರಬೇಕು, ನನ್ನ ಲೈಫಲ್ಲಿ ಒಳ್ಳೊಳ್ಳೆ ಸಂಬಂಧಗಳನ್ನು ನಾನು ಅಟ್ರ್ಯಾಕ್ಟ್ ಮಾಡ್ಕೊಳ್ತಾರ ಆಗಬೇಕು ಅನ್ನೋದು ಒಂದು ಕ್ಲಾರಿಟಿ ನಿಮ್ಮ ಮನಸ್ಸಲ್ಲಿದೆ ಅಂತ ಅಂದ್ಕೊಳ್ಳೋಣ. ಅದೇ ಅಲ್ವಾ ಸೊಲ್ಯೂಷನ್ನು? ಅವ್ರಿಗಿಂತ 100 ಪಟ್ಟು ಹೆಚ್ಚು ಆರೋಗ್ಯಕರ ಸಂಬಂಧವನ್ನು ನನಗೆ ಕೊಡುವಂಥ ವ್ಯಕ್ತಿಯನ್ನು ನಾನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ. ಓಕೆ, ಈಗ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿದ್ರಿ, ಸೊಲ್ಯೂಷನ್ ಏನು ಅಂತ ಗೊತ್ತಾಯಿತು. ಇವಾಗ ನೆಕ್ಸ್ಟು ಆ ಸೊಲ್ಯೂಷನ್ನ ನಾನು ಎಕ್ಸಿಕ್ಯೂಟ್ ಹೇಗೆ ಮಾಡಲಿ ಅಂತ ನೀವು ಯೋಚನೆ ಮಾಡಬೇಕು. ನಿಮ್ಗೆ ಅನ್ನಿಸ್ಬೋದು, ಹೇಗೆ ಎಕ್ಸಿಕ್ಯೂಟ್ ಮಾಡೋದು, ನಾನೇನು ಒಳ್ಳೆ ಪಾರ್ಟ್ನರ್ ಅಂತ ಎಲ್ಲ ಕಡೆ ಹೋಗಿ ಹುಡ್ಕೋಕ್ಕಾಗತ್ತಾ? ಇಲ್ಲ, ಇಲ್ಲೇ ಮೇಜರ್ ಪಾಯಿಂಟ್ ಇರೋದು. ನೀವು ಎಕ್ಸಾಕ್ಟ್ ಸೊಲ್ಯೂಷನ್ನೇ ಹುಡ್ಕೊಂಡೋಗಿ ಎಕ್ಸಿಕ್ಯೂಟ್ ಮಾಡುವಂಥ ಸಂದರ್ಭ ಆ ಟೈಮಲ್ಲಿ ಇಲ್ಲದೆ ಇರಬಹುದು. ಅಂದರೆ ಬ್ರೇಕಪ್ಪಿಂದ ಬೇಜಾರಾಗಿದೆ, ಇಮಿಡಿಯೇಟಾಗಿ ಒಳ್ಳೆ ಹುಡುಗ ಬೇಕು, ಲಾಸ್ ಆಗಿದೆ, ಇಮಿಡಿಯೇಟಾಗಿ ನನಗೆ ಓವರ್ನೈಟ್ ಲಕ್ಷಾಂತರ ರೂಪಾಯಿ ಬಂದುಬಿಡಬೇಕು, ಸಂಬಂಧಿಕರೆಲ್ಲ ನನಗೆ ಅವಮಾನ ಮಾಡಿದ್ದಾರೆ, ಓವರ್ನೈಟ್ ಅವ್ರೆಲ್ಲ ನನ್ನ ಬಗ್ಗೆ ಕರೆಕ್ಟ್ ಅಂದ್ಕೊಂಡ್ಬಿಡ್ಬೇಕು, ಆಗಲ್ಲ. ಆದರೆ ನೀವು 3 ಸ್ಟೆಪ್ ಐಡೆಂಟಿಫೈ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್, ಯಾರೋ ನನಗೆ ಅವಮಾನ ಮಾಡಿದ್ರು, ಪ್ರಾಬ್ಲಮ್ಮು ಐಡೆಂಟಿಫೈ ಮಾಡಿದ್ದೀರಾ. ಪ್ರಾಬ್ಲಮ್ನ ಸೊಲ್ಯೂಷನ್ ಏನು? ನಾನು ಏನು ನಿಜ ಏನು ಅಂತ ಎಲ್ಲರಿಗೂ ಗೊತ್ತಾಗಬೇಕು, ನನ್ನ ಬಗ್ಗೆ ಜನಕ್ಕೆ ಗೌರವ ಬರಬೇಕು ಅನ್ನೋದು ಅಂತ ಅಂದ್ಕೊಳ್ಳೋಣ. ಎಕ್ಸಿಕ್ಯೂಟಿಂಗ್ ಸೊಲ್ಯೂಷನ್ ಅಂತ ಹೇಳಿದೆ ನಾನಿಲ್ಲಿ. ಎಕ್ಸಿಕ್ಯೂಟಿಂಗ್ ಸೊಲ್ಯೂಷನ್ಗೆ ನೀವು ಹೋಗಿ ಎಲ್ಲರಿಗೂ ಹೇಳೋಕ್ಕಾಗುತ್ತಾ, ಎಕ್ಸ್ಕ್ಯೂಸ್ ಮೀ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಮಾಡ್ಕೊಳ್ಳಿ ಅಂತ? ಇಲ್ಲ. ಸಿಂಪ್ಲೆಸ್ಟ್ ಆಫ್ ದ ಸಿಂಪಲ್, ನಿಮಗೆ ಅವಾಗ ಏನು ಅನ್ಸುತ್ತೋ ಅದನ್ನು ನೀವು ಇದನ್ನೇ ನಾನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಅನ್ಕೋಬೇಕು. ಯಾಕೆ ಇಲ್ಲಿ ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ತುಂಬ ಜನ ಏನು ಮಾಡ್ತಾರೆ, ಪ್ರಾಬ್ಲಮ್ ಬಂದ ತಕ್ಷಣ ಒಂದು ಪ್ರಾಬ್ಲಮ್ ಲೂಪಲ್ಲಿ ಯಾವ ಥರ ಸಿಕ್ಕಾಕ್ಕೊಳ್ತಾರೆ ಅಂದರೆ, ಅಯ್ಯಯ್ಯೋ ನನಗೆ ಪ್ರಾಬ್ಲಮ್ ಬಂದುಬಿಟ್ಟಿದೆ, ಸೊ ನಾನು ಇವಾಗ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ, ಚಿಂತೆ ಮಾಡ್ತಾ ಮಾಡ್ತಾ ನನಗೆ ಒಂದು ಚೇಂಜ್ ಬೇಕು, ಸೊ ನಾನು ಯಾರ ಜೊತೆನೂ ಸಂಪರ್ಕ ಮಾಡ್ಕೊಳ್ಳಲ್ಲ, ನಾನು ಮಂಕಾಗಿದ್ದು ಬಿಡ್ತೀನಿ, ಜಾಗಿಂಗು, ವಾಕಿಂಗು, ಒಳ್ಳೆ ಡಯಟು, ಪುಸ್ತಕ ಓದೋದು, ಧ್ಯಾನ ಎಲ್ಲ ಒಂದು ಸ್ವಲ್ಪ ತಿಂಗಳು ಸ್ಟಾಪ್ ಮಾಡಿಬಿಡ್ತೀನಿ, ನಂಗೆ ಮೂಡಿಲ್ಲ, ಯಾಕಂದರೆ ನಂಗೆ ಆಳವಾದ ರೆಸ್ಟ್ ಬೇಕು ಇದರಿಂದ ಸುಧಾರಿಸ್ಕೊಳ್ಳೋಕ್ಕೆ ಅಂತ ಅಂದ್ಕೊಳ್ತಾರೆ. ಬಟ್ ಅವ್ರು ಮರ್ತೋಗೋದೇನು ಅಂದರೆ, ಈ ಥರ ಮಾಡೋದ್ರಿಂದ ಅಂದರೆ ಆ ದುಃಖದಲ್ಲಿ ಒಳ್ಳೆಯದನ್ನೆಲ್ಲ ಸ್ಟಾಪ್ ಮಾಡೋದ್ರಿಂದ ಅವರು ಆ ಅಸಮಾಧಾನ, ದುಃಖ, ಡಿಪ್ರೆಷನ್ನ ಎನರ್ಜಿಯನ್ನು ಇನ್ನೂ ಬೆಂಕಿಗೆ ತುಪ್ಪ ಹಾಕೋ ಥರ ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ ಅನ್ನೋದನ್ನು ಮರ್ತು ಹೋಗ್ಬಿಡ್ತಾರೆ ಅನ್ಫಾರ್ಚುನೇಟ್ಲಿ. ಬಟ್ ಅವ್ರು ಹೇಳೋದು, ನನಗೆ ಎನರ್ಜಿ ಬರುತ್ತೆ, ನಾನು ರಿಲ್ಯಾಕ್ಸ್ ಆಗಬೇಕು, ನಾನು ಏನು ಮಾಡದೆ ಇದ್ದು ಸ್ವಲ್ಪ ನಾನು ಸುಧಾರಿಸ್ಕೋತೀನಿ. ನೋ, ಅದರಿಂದ ಸುಧಾರಣೆ ಬರೋದಿಲ್ಲ. ಸುಧಾರಣೆ ಬರೋದು ನೀವು ತಗೊಳ್ಳೋ ಚಿಕ್ಕ ಚಿಕ್ಕ ಆ್ಯಕ್ಷನ್ಸಿಂದ. ಅದಕ್ಕೆ ನಾನು ಆವಾಗಲೇ ಎಕ್ಸಿಕ್ಯೂಟಿಂಗ್ ದ ಸೊಲ್ಯೂಷನ್ ಅಂತ ಹೇಳಿದ್ದು. ಏನಿರ್ಬೋದು ಆ ಚಿಕ್ಕ ಚಿಕ್ಕ ಸೊಲ್ಯೂಷನ್ನು? ಏನು ಬೇಕಾರಾಗಿರಬಹುದು. ನಾನು ನಾಳೆಯಿಂದ ಟೂತ್ಪೇಸ್ಟ್ ಬಿಟ್ಬಿಟ್ಟು ಹರ್ಬಲ್ ಪೌಡ್ರಲ್ಲಿ ಹಲ್ಲುಜ್ಜೋದನ್ನು ಶುರು ಮಾಡ್ತೀನಿ ಅನ್ನೋದಿರಬಹುದು. ಬೆಳಗ್ಗೆ ತಕ್ಷಣ ಬಿಸಿನೀರು ಕುಡಿಯೋಕ್ಕೆ ಶುರು ಮಾಡ್ತೀನಿ, ನನ್ನ ಮೂಡ್ ಚೇಂಜ್ ಮಾಡ್ಕೊಳ್ಳೋಕೆ ಅನ್ನೋದಿರಬಹುದು. ನಾನು ಯಾವ ಥರದೊಂದು ಪಾರ್ಟ್ನರ್ ಬೇಕು ಅನ್ನೋದನ್ನ ಜರ್ನಲಿಂಗ್ ಮಾಡ್ತೀನಪ್ಪ ಇನ್ಮೇಲೆ ಅನ್ನೋದಿರಬಹುದು. ಅಥವಾ ಒಂದು ಸಣ್ಣ 10 ನಿಮಿಷ ಜಾಗಿಂಗ್ ಹೋಗ್ತೀನಿ ಅನ್ನೋದು ಇರಬಹುದು. ಬದಲಾವಣೆ ನೀವು ರೆಸ್ಟಲ್ಲಿದ್ದು ಎಲ್ಲರಿಂದ ಐಸೋಲೇಟ್ ಆಗಿ ಒಳ್ಳೆದನ್ನೆಲ್ಲ ಸ್ಟಾಪ್ ಮಾಡೋದ್ರಿಂದ ಬರೋದಿಲ್ಲ, ಹೊಸದನ್ಯಾವುದಾದ್ರೂ ಶುರು ಮಾಡೋದ್ರಿಂದ ಬರುತ್ತೆ. ಯಾಕೆಂದರೆ ಆ ಸಣ್ಣ ಆ್ಯಕ್ಷನ್ ನೀವು ತಗೋತಿರಲ್ಲ, ನಾನು ಆಗಲೇ ಹೇಳಿದಾಗ ಒಂದು ಬಿಸಿನೀರು ಕುಡಿಯೋದು ಅಂತ ಇಟ್ಕೊಳ್ಳಿ. ಆ ಒಂದು ಸಣ್ಣ ಆ್ಯಕ್ಷನ್ ಚಿಕ್ಕ ಮೋಟಿವೇಶನ್, ಅದು 0.01 ಏನೋ ಮಾಡ್ಕೋತಾ ಇದ್ದೀನಪ್ಪ ನಾನು ಅಂತ. ಆ ಸಣ್ಣ ಮೋಟಿವೇಶನ್ ನಿಮ್ಮ ಬ್ರೈನ್ ಹಾಗೆ ಇರೋದು, ನಿಮ್ಮ ಬ್ರೈನ್ ಇರೋದು ರೀತಿನೇ ಹಾಗೆ. ಆ ಒಂದು ಸಣ್ಣ ಮೋಟಿವೇಶನ್ ಇನ್ನೊಂದು ಅದೇ ಥರ ಬೇಕು ಅನ್ನೋ ಥರ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗುತ್ತೆ ಅದನ್ನು. ಸೊ ಆ ಸಣ್ಣ ಆ್ಯಕ್ಷನ್ನಿಂದ ನಿಧಾನವಾಗಿ ನೀವು ಆಲ್ರೆಡಿ ಐಡೆಂಟಿಫೈ ಮಾಡಿಬಿಟ್ಟಿದ್ದೀರಾ ಸೊಲ್ಯೂಷನ್ ಏನು ಅಂತ, ಒಳ್ಳೆ ಪಾರ್ಟ್ನರ್ ಅಟ್ರಾಕ್ಟ್ ಮಾಡಬೇಕು ಅಂತ, ಕರೆಕ್ಟಾ? ಈ ಆ್ಯಕ್ಷನ್ ಮೂಲಕ ಅಲ್ಲಿಗೆ ಅಲೈನ್ಮೆಂಟಿಗೆ ಹೊಟ್ಟೋಗ್ಬಿಡ್ತೀರಾ. ಸೊ ಪ್ರಾಬ್ಲಮ್ಮು, ಈ ಎಪಿಸೋಡಲ್ಲಿ ಈ ಉದಾಹರಣೆ ಕೊಡ್ತಾ ಇದ್ದೀನಿ, ನಿಮ್ಮ ಪ್ರಾಬ್ಲಮ್ ನೀವು ಬರ್ಕೊಳ್ಳಿ. ಪ್ರಾಬ್ಲಮ್ಮು ಕೆಟ್ಟ ಪಾರ್ಟ್ನರ್, ಸೊಲ್ಯೂಷನ್ನು ಒಳ್ಳೆ ಪಾರ್ಟ್ನರ್, ಎಕ್ಸಿಕ್ಯೂಷನ್ ಏನು ಬೇಕಾರಾಗಿರ್ಬಹುದು. ಒಂದು ಒಳ್ಳೆ ಪುಸ್ತಕ ಓದ್ತೀನಿ ಅನ್ನೋದ್ರಿಂದ ಹಿಡಿದು ಒಂದು 5 ನಿಮಿಷ ಜಪ ಮಾಡ್ತೀನಿ ಅನ್ನೋದ್ರವರೆಗೂ. ಆ ಮೋಟಿವೇಶನ್ ಏನು ಮಾಡುತ್ತೆ, ನಿಮ್ಮನ್ನು ನಿಧಾನವಾಗಿ ಒಳ್ಳೆ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡೋದ್ರ ಕಡೆ ಅಲೈನ್ ಮಾಡ್ಕೊಂಡು ಹೋಗುತ್ತೆ. ಸೊಲ್ಯೂಷನ್ ಆಲ್ರೆಡಿ ಉಲ್ಲೇಖ ಮಾಡಿಬಿಟ್ಟಿದ್ದೀರಾ, ಡಿಕ್ಲೇರ್ ಮಾಡಿಬಿಟ್ಟಿದ್ದೀರಾ, ಎಕ್ಸ್ಪ್ರೆಸ್ ಮಾಡಿಬಿಟ್ಟಿದ್ದೀರಾ. ದಿಸ್ ಇಸ್ ದ ಬ್ಯೂಟಿ ಆಫ್ ಹೌ ಸಬ್ಕಾನ್ಷಿಯಸ್ ಮೈಂಡ್ ಹೆಲ್ಪ್ಸ್ ಯು ಆ್ಯಂಡ್ ಹೀಲ್ಸ್ ಯು. ಯಾಕಂದರೆ ಅದು ಆ ಮೋಟಿವೇಶನ್ನ ಇನ್ನೂ ಕೇಳ್ತಾ ಹೋಗುತ್ತೆ, ಇನ್ನೂ ಬೇಕು ಅಂತ. ನಿಮ್ಮ ಬ್ರೈನ್ ಕೇವಲ ರೀಲ್ಸಿಂದ ಬರೋ ಎಂಟರ್ಟೈನ್ಮೆಂಟ ಇನ್ನೂ ಬೇಕು ಅಂತ ಕೇಳೋದಿಲ್ಲ. ಧ್ಯಾನದಲ್ಲಿ ಆಹ್ಲಾದಕರ ಅನುಭವಗಳನ್ನು ಇನ್ನೂ ಬೇಕು ಅಂತ ಕೇಳುತ್ತೆ. ಭಕ್ತಿ ಮಾರ್ಗದಲ್ಲಿ ಆದ ಆನಂದವನ್ನು ಇನ್ನೂ ಬೇಕು ಅಂತ ಕೇಳುತ್ತೆ. ಬ್ರೈನ್ ಒಂದನ್ನು ಶುರು ಮಾಡಿದ್ರೆ ಅದನ್ನು ರಿಪೀಟ್ ಕೇಳ್ತಾ ಇರುತ್ತೆ. ಯಾಕಂದರೆ ಅದಕ್ಕೆ ಸ್ಟಾಪ್ ಅನ್ನೋದು ಗೊತ್ತಿಲ್ಲ. ಸಾತ್ವಿಕ ಆಹಾರ ಶುರು ಮಾಡಿದ್ರೆ ಅದನ್ನೇ ಮತ್ತೆ ಕೇಳ್ತಾ ಹೋಗುತ್ತೆ.
ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮೆಲ್ಲರಿಗೂ ದಿನನಿತ್ಯ ಅನುಭವಕ್ಕೆ ಬರುವಂಥದ್ದೇ ಇವೆಲ್ಲ. ಸೊ ಯಾವತ್ತೂ ಡಿಪ್ರೆಷನ್ ಹೋಗಲೇಬಾರ್ದು ಅನ್ನೋ ಒಂದು ಎವಾಲ್ವ್ಮೆಂಟ್, ಗಟ್ಟಿತನ ನಾನು ಇದನ್ನು ಕರೆಯಲ್ಲ, ಒಂದು ಎವಾಲ್ವ್ಮೆಂಟ್ ಬರೋದಾದರೆ, ಒಂದು ಮೆಚ್ಯೂರಿಟಿ ಬರಬೇಕು ಅಂತಾದರೆ ಈ ಒಂದು ಗ್ರಾಫನ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತೀರಾ ಅಲ್ವಾ? ಎಸ್ ವೀಕ್ಷಕರೇ, ಇನ್ನು ಕೆಲವೇ ದಿನಗಳಲ್ಲಿ ಜುಲೈ 1ನೇ ತಾರೀಕಿಂದ ಅಡ್ವಾನ್ಸ್ ಮ್ಯಾನಿಫೆಸ್ಟೇಷನ್ ಕೋರ್ಸ್ ಶುರುವಾಗ್ತಾ ಇದೆ. ಈಗಾಗಲೇ ಸಾವಿರಾರು ಜನ ಇಟ್ಸ್ ವೈಡ್ಲಿ ಪಾಪ್ಯುಲರ್ 21 ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್ನ ತೊಗೊಂಡು ತಮ್ಮ ಜೀವನದಲ್ಲಿ ಒಳ್ಳೆ ರಿಲೇಷನ್ಶಿಪ್ಪು, ಹಣಕಾಸು ಅಥವಾ ಆರೋಗ್ಯ ಇದೆಲ್ಲವನ್ನು ತಮ್ಮ ಚಿಕ್ಕ ಪುಟ್ಟ ಆಸೆಗಳಿಂದ ಇದ್ದು ಮಹತ್ತರವಾದ ಕನಸುಗಳನ್ನು ಪೂರೈಸಿಕೊಳ್ಳುವಂಥ ಟೆಕ್ನಿಕ್ಸ್ನ ಕಲಿತು ಅಳವಡಿಸ್ಕೊಂಡು ಎಷ್ಟೆಲ್ಲ ಒಳ್ಳೆ ಫೀಡ್ಬ್ಯಾಕನ್ನು ಕೊಟ್ಟಿದ್ದೀರಾ. ಅದರ ಅಡ್ವಾನ್ಸ್ ಲೆವೆಲನ್ನು ನೀವು ಕಲಿಯುವಂಥ ಒಂದು ಸುವರ್ಣ ಅವಕಾಶ. ಇದರಲ್ಲಿ ನಿಮಗೆ ಇಂಟೆನ್ಸ್ ಟ್ರೈನಿಂಗ್ ಇರುತ್ತೆ. ಅದರ ಡೀಟೇಲ್ಸ್ನ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ನ ಹಾಕಿರ್ತೀವಿ. ಕೆಲವು ತಿಂಗಳ ಕಾಲ ಇರುವಂಥ ಕೋರ್ಸ್ ಇದು. ಇದರಲ್ಲಿ ಕೆಲವು ನಿಖರವಾದ ವಿದ್ಯೆಗಳನ್ನು ನಾವು ಹೇಳ್ಕೊಡ್ತೀವಿ ವಿತ್ ಅಮೇಝಿಂಗ್ ಅಡ್ವಾನ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಟಾಟ್ ಎವ್ರಿ ಡೇ ಫಾರ್ 2 months. 2 ತಿಂಗಳ ಇಂಟೆನ್ಸ್ ಕೋರ್ಸ್ ಇದಾಗಿರುತ್ತೆ. ನೀವು ಕೂಡ ಎನ್ರೋಲ್ ಮಾಡ್ಕೊಳ್ಬಹುದು. ಬಟ್ ಅಫ್ಕೋರ್ಸ್ ನೀವು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಮಾಡಿದರೆ ಮಾತ್ರ ಅದಕ್ಕೆ ಎಲಿಜಿಬಲ್ ಆಗ್ತೀರಾ ಮತ್ತು ನಿಮಗೆ ಉಪಯೋಗ ಆಗುತ್ತೆ ಕೂಡ. ಎಸ್, ಇನ್ನು ಬೇರೆ ವರ್ಕ್ಶಾಪ್ಗಳ ಇನ್ಫಾರ್ಮೇಷನ್ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಮತ್ತು ನಮ್ಮ ಡಿಸ್ಕ್ರಿಪ್ಷನ್ ಇದೆ. ಇದೇ ಸ್ಯಾಟರ್ಡೇ ಫ್ರೀ ವೆಬಿನಾರ್ ಮಾಡ್ತಾ ಇದ್ದೀವಿ ಟು ಅಂಡರ್ಸ್ಟ್ಯಾಂಡ್ ಇಂಟೆನ್ಸ್ ಹೀಲಿಂಗ್. ಈ ವಿಡಿಯೋನ ಶನಿವಾರ ಆದಮೇಲೆ ನೋಡಿದ್ರು ಲೈವ್ ಆಗಿರೋದ್ರಿಂದ ಅದರ ರೆಕಾರ್ಡಿಂಗ್ ಅದೇ ಲಿಂಕಲ್ಲಿ ಅವೈಲೇಬಲ್ ಇರುತ್ತೆ. ಈ ಫ್ರೀ ಇಂಟೆನ್ಸ್ ಹೀಲಿಂಗ್ ಅಂದರೆ ಏನು ಅದನ್ನು ಅರ್ಥ ಮಾಡ್ಕೊಳ್ಳಿ. 8 ವಿವಿಧ ಆಯೋಗಗಳನ್ನು ತಿಳ್ಕೊಂಡು ಅದರಲ್ಲಿ ನಿಮಗೆ ಯಾವುದರಲ್ಲಿ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು, ನೀವು ಸಂಪೂರ್ಣವಾಗಿ ನಿಮ್ಮ ಹೆಲ್ತನ್ನು ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನು, ನಿಮ್ಮ ಪ್ರೋಗ್ರೆಸ್ಸನ್ನು 1 ಸ್ಟೆಪ್ ಡೀಪ್ ಆಗಿ ಬೆಟರ್ ಲೆವೆಲಲ್ಲಿ ಅರ್ಥ ಮಾಡ್ಕೊಂಡು ಕಂಟ್ರೋಲ್ ತೊಗೊಳಕ್ಕೆ ಸಹಾಯ ಮಾಡುತ್ತೆ. ಇದೇ ಶನಿವಾರ 6 ಗಂಟೆಗೆ ಲೈವ್ ಸೆಷನ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇಂಟೆನ್ಸ್ ಹೀಲಿಂಗ್. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ. ನಮ್ಮ ಸಲಹೆ ಸೂಚನೆಗಳನ್ನು ಪ್ರತಿನಿತ್ಯ ಎನ್ಕರೇಜ್ಮೆಂಟ್ ಆಗಿ ತೊಗೊಳಕ್ಕೆ ನಮ್ಮ ವಾಟ್ಸಪ್ ಚಾನೆಲ್ನ ತುಂಬ ಜನ ಕಮ್ಯುನಿಟಿ ಲಿಂಕ್ಗೆ ಹೋಗಿ ಕ್ಲಿಕ್ ಮಾಡ್ತಿದ್ದೀರಾ. ಚಾನೆಲ್ ಲಿಂಕ್ ಇವಾಗ ಕೊಟ್ಟಿದ್ದೀವಿ, ಅಲ್ಲಿ ಹೋಗಿ ಫಾಲೋ ಮಾಡಿದ್ರೆ ನಿಮಗೆ ಪ್ರತಿನಿತ್ಯ ನನ್ನ ಜೊತೆಯಲ್ಲಿ ಒಂದು ಕ್ಲೋಸ್ ಇಂಟ್ರಾಕ್ಷನ್, ಮೋಟಿವೇಶನ್ ಸದಾಕಾಲ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಎನ್ಕರೇಜ್ಮೆಂಟ್ ಆ್ಯಂಡ್ ಲವ್. ಮತ್ತೆ ಮುಂದಿನ ವಿಶೇಷವಾದ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.